ಸುತ್ತಲೂ ಮೆಡಿಟರೇನಿಯನ್ ಸಮುದ್ರ. ಸಮುದ್ರ ತಟದಲ್ಲಿ ಬೃಹತ್ ಕೋಟೆಗಳ ನಡುವೆ ಕಂಗೊಳಿಸುವ ಪುರಾತನ ನಗರಗಳು, ಸುಣ್ಣದ ಕಲ್ಲುಗಳ ಬೃಹತ್ ಕ್ವಾರಿಗಳು, ಪುರಾತನ ಚರ್ಚ್ಗಳು, ವಿಶ್ವದ ಎಲ್ಲಾ ರಾಷ್ಟ್ರಗಳ ಪ್ರವಾಸಿಗಳನ್ನು ಕೈಬೀಸಿ ಕರೆಯುತ್ತಿರುವ ಪ್ರವಾಸಿ ತಾಣಗಳು, ಮನಸ್ಸಿಗೆ ಮುದ ನೀಡುವ ಆತಿಥ್ಯ. ಇದುವೇ ಮಾಲ್ಟಾ ದ್ವೀಪ ಸಮೂಹವೆಂಬ ಪುಟ್ಟ ರಾಷ್ಟ್ರದ ಸುಂದರ ವರ್ಣನೆ. ಬನ್ನಿ ಸ್ನೇಹಿತರೆ, ಈ ಪುಟ್ಟ ದ್ವೀಪ ರಾಷ್ಟ್ರಕ್ಕೊಂದು ಸುತ್ತು ಹೊಡೆಯೋಣ. ಸ್ನೇಹಿತರೆ, ಸಿಜೆ ಲೈಫ್ ಅಂಡ್ ಲೈಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಬದಿಯಲ್ಲಿರುವ ಬೆಲ್ ಬಟನ್ ಒತ್ತಿ ನಾವು ತಯಾರಿಸುವ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ. ಯುರೋಪ್ ಖಂಡದಲ್ಲಿರುವ ಪ್ರವಾಸಿ ತಾಣಗಳಲ್ಲಿ ಮಾಲ್ಟಾ ದ್ವೀಪ ಸಮೂಹ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿದೆ. ಯುರೋಪ್ನ ಭಾಗವಾದರೂ ಈ ದ್ವೀಪವು ಆಫ್ರಿಕಾ ಖಂಡಕ್ಕೆ ತುಂಬಾ ಹತ್ತಿರ. ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ನಡುವಿನ ಮಾಲ್ಟೀಸ್ ಭೌಗೋಳಿಕ ಪ್ರದೇಶದಲ್ಲಿರುವ ಈ ದ್ವೀಪ ಸಮೂಹ ಪ್ರವಾಸಿಗರ ಅಚ್ಚುಮೆಚ್ಚಿನ ತಾಣ. ಮೆಡಿಟರೇನಿಯನ್ ಸಾಗರದ ನಡುವಿನಲ್ಲಿರುವ ಈ ದ್ವೀಪ ಸಮೂಹವು ಮಾಲ್ಟಾ, ಗೋಜೋ ಮತ್ತು ಕೊಮಿನೋ ಎಂಬ 3 ದ್ವೀಪಗಳ ಒಂದು ಸಮೂಹ. ಕೊಮಿನೆಟ್ಟೋ ಮತ್ತು ಫಿಲ್ಫ್ಲಾ ಎಂಬ ಜನವಸತಿ ಇಲ್ಲದ ಸಣ್ಣ ದ್ವೀಪಗಳು ಕೂಡ ಇಲ್ಲಿವೆ. ಇಟಲಿಯ ದಕ್ಷಿಣಕ್ಕೆ ಮತ್ತು ಆಫ್ರಿಕಾದ ಲಿಬಿಯಾ ರಾಷ್ಟ್ರದ ಉತ್ತರಕ್ಕೆ ಇರುವ ಈ ಪುಟ್ಟ ದ್ವೀಪ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನಸಾಂದ್ರತೆ ಇರುವ ಪ್ರದೇಶವೆಂಬ ಹೆಗ್ಗಳಿಕೆಯನ್ನು ಪಡೆದಿದೆ. ವ್ಯಾಟಿಕನ್ ರಾಷ್ಟ್ರದ ನಂತರ ಅತಿ ಹೆಚ್ಚು ಕಥೋಲಿಕರನ್ನು ಹೊಂದಿರುವ ರಾಷ್ಟ್ರವೆಂಬ ಹೆಗ್ಗಳಿಕೆ ಈ ರಾಷ್ಟ್ರದ್ದು. ಈ ದ್ವೀಪ ಸಮೂಹವು ಕೇವಲ 27 ಕಿಲೋಮೀಟರ್ ಉದ್ದ ಹಾಗೂ 14.5 ಕಿಲೋಮೀಟರ್ ಅಗಲವಿದ್ದು ಕೇವಲ 246 ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ವಲೆಟ್ಟಾ ಈ ದ್ವೀಪದ ರಾಜಧಾನಿಯಾಗಿದ್ದು ಇಲ್ಲಿನ ಜನಸಂಖ್ಯೆ ಕೇವಲ 4 ಲಕ್ಷದಷ್ಟು ಮಾತ್ರ. ಸೆಂಟ್ ಪಾಲ್ಸ್ ಬೇ ಅಥವಾ ಸಂತ ಪೌಲರ ಕೊಲ್ಲಿ ಇಲ್ಲಿನ ಪ್ರಮುಖ ಪ್ರವಾಸಿ ತಾಣ. ಈ ದ್ವೀಪ ಸಮೂಹವು ಪರ್ವತ ಶ್ರೇಣಿಗಳಿಂದ ಕೂಡಿದ್ದು ಸುತ್ತಲೂ ಮೆಡಿಟರೇನಿಯನ್ ಸಮುದ್ರದಿಂದ ಆವೃತವಾಗಿದೆ. ಆಫ್ರಿಕಾ ಮತ್ತು ಯುರೋಪ್ ಖಂಡದಿಂದ ಬೇರ್ಪಟ್ಟಿರುವ ಈ ಪ್ರದೇಶವು ಯುರೋಪ್ ಖಂಡದ ಕೇಂದ್ರಾಡಳಿತ ಪ್ರದೇಶವಾಗಿದ್ದು ತನ್ನದೇ ಆದ ಸ್ವತಂತ್ರ ಆಡಳಿತ ವ್ಯವಸ್ಥೆಯನ್ನು ಹೊಂದಿದೆ. ತೀರಾ ಇತ್ತೀಚೆಗೆ ಅಂದರೆ 2004ರಲ್ಲಿ ಮಾಲ್ಟಾ ಐರೋಪ್ಯ ಒಕ್ಕೂಟದ ಭಾಗವಾಯಿತು. ಇಲ್ಲಿನ ವಿಶೇಷವೆಂದರೆ ನೀವು ಆಕಾಶದಲ್ಲಿ ಹಾರಾಡಿ ಈ ದ್ವೀಪ ಸಮೂಹವನ್ನು ಉಚಿತವಾಗಿ ಸುತ್ತಬಹುದು. ಹೌದು ಸ್ನೇಹಿತರೆ, ಇಲ್ಲಿಗೆ ಆಗಮಿಸುವ ಯಾವ ವಿಮಾನಗಳು ಕೂಡ ನೇರವಾಗಿ ದ್ವೀಪವನ್ನು ಪ್ರವೇಶಿಸುವುದಿಲ್ಲ. ವಿಮಾನಗಳು ಈ ದ್ವೀಪಕ್ಕೆ ಒಂದು ಸುತ್ತು ಹೊಡೆದು ಲ್ಯಾಂಡ್ ಆಗುವಾಗ ಈ ದ್ವೀಪದ ಸೌಂದರ್ಯವನ್ನು ನಾವು ಕಣ್ತುಂಬಾ ಸವಿಯಬಹುದು. ಮಾಲ್ಟಾ ದ್ವೀಪವು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿದ್ದು ಏರ್ ಮಾಲ್ಟಾ ಇಲ್ಲಿನ ಸ್ಥಳೀಯ ವಿಮಾನಯಾನ ಕಂಪನಿ. ಯುರೋಪ್, ಗಲ್ಫ್, ಅಮೆರಿಕ, ಆಫ್ರಿಕಾ ಮತ್ತು ಏಷ್ಯಾದ ವಿವಿಧ ರಾಷ್ಟ್ರಗಳಿಂದ ವಿವಿಧ ವಿಮಾನಗಳು ಪ್ರವಾಸಿಗರನ್ನು ಹೊತ್ತು ಇಲ್ಲಿಗೆ ಆಗಮಿಸುತ್ತವೆ. ಮಾಲ್ಟಾ, ಗೋಜೋ ಮತ್ತು ಕೊಮಿನೋ ಈ 3 ದ್ವೀಪಗಳಲ್ಲಿ ಮಾಲ್ಟಾ ದ್ವೀಪವು ಆರ್ಥಿಕ ಸಂಪನ್ಮೂಲದ ಪ್ರದೇಶವಾಗಿದ್ದು ಪ್ರವಾಸೋದ್ಯಮವು ಇಲ್ಲಿನ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಮುಖವಾದುದು. ಪ್ರವಾಸೋದ್ಯಮದ ಜೊತೆಗೆ ಸುಣ್ಣದ ಕಲ್ಲಿನ ರಫ್ತು, ಮೀನುಗಾರಿಕೆ, ಕೃಷಿ, ಎಲೆಕ್ಟ್ರಾನಿಕ್ ವಸ್ತುಗಳ ಉತ್ಪಾದನೆ ಇಲ್ಲಿನ ಪ್ರಮುಖ ಆರ್ಥಿಕ ಚಟುವಟಿಕೆಗಳು. ಇಲ್ಲಿ ಕುಡಿಯುವ ಶುದ್ಧ ನೀರಿನ ಲಭ್ಯತೆ ಕಡಿಮೆ ಇದ್ದು ಇಲ್ಲಿನ ಜನರು ಕೃಷಿಯನ್ನು ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಆಲೂಗಡ್ಡೆ ಇಲ್ಲಿನ ಪ್ರಿಯ ಆಹಾರ. ಫೆನೆಕ್ ಅಂದರೆ ಮೊಲದ ಮಾಂಸ ಇವರ ನೆಚ್ಚಿನ ಆಹಾರ. ದ್ರಾಕ್ಷಿ, ಪೀಚ್, ಪ್ಲಮ್, ಟೊಮ್ಯಾಟೊ, ಲಿಂಬೆ, ಆಲಿವ್, ವಿವಿಧ ರೀತಿಯ ತರಕಾರಿಗಳು ಮತ್ತು ಆಲೂಗಡ್ಡೆ ಇಲ್ಲಿನ ಪ್ರಮುಖ ಕೃಷಿ ಬೆಳೆಗಳು. ಸಣ್ಣ ಪ್ರಮಾಣದಲ್ಲಿ ಮೀನುಗಾರಿಕೆ ನಡೆಸಿದರೂ ಇಲ್ಲಿ ದೊರೆಯುವ ಡಾಲ್ಫಿನ್, ಟ್ಯೂನಾ ಮೀನುಗಳನ್ನು ಹೇರಳವಾಗಿ ಯುರೋಪ್ಗೆ ರಫ್ತು ಮಾಡುತ್ತಾರೆ. ಪ್ರಪಂಚದ ವಿವಿಧ ಖಂಡಗಳಿಂದ ಚಲನಚಿತ್ರ ತಯಾರಕರು ಇಲ್ಲಿಗೆ ಬಂದು ಸುಂದರ ತಾಣಗಳಲ್ಲಿ ಚಿತ್ರೀಕರಣವನ್ನು ಮಾಡುವುದರಿಂದ ಇಲ್ಲಿನ ಜನರಿಗೆ ಆದಾಯ ದೊರಕುತ್ತದೆ. 1925ರಲ್ಲಿ ಚಿತ್ರೀಕರಿಸಿದ ಸನ್ಸ್ ಆಫ್ ದ ಸೀ ಇಲ್ಲಿ ನಿರ್ಮಾಣಗೊಂಡ ಮೊದಲ ಚಲನಚಿತ್ರ. ಇಲ್ಲಿಗೆ ಬೇಕಾದ ಎಲ್ಲಾ ವಸ್ತುಗಳು ಮತ್ತು ಆಹಾರ ಪದಾರ್ಥಗಳು ಯುರೋಪ್ ಖಂಡದಿಂದ ಆಮದುಗೊಳ್ಳುತ್ತವೆ.
ಮಾಲ್ಟಾ ದ್ವೀಪವು 3 ಬಂದರುಗಳನ್ನು ಹೊಂದಿದ್ದು ಗ್ರ್ಯಾಂಡ್ ಹಾರ್ಬರ್ ಅವುಗಳಲ್ಲಿ ಪ್ರಮುಖ. ರಾಜಧಾನಿ ವಲೆಟ್ಟಾದ ಪೂರ್ವದಲ್ಲಿರುವ ಈ ಬಂದರು ಹಲವು ಧಕ್ಕೆಗಳನ್ನು ಹೊಂದಿದೆ. ಐಷಾರಾಮಿ ಪ್ರವಾಸಿ ಹಡಗುಗಳು ಕೂಡ ಇಲ್ಲಿಗೆ ಆಗಮಿಸುತ್ತವೆ. ಚಿರ್ಕೆವಾದಲ್ಲಿರುವ ಮಾನವ ನಿರ್ಮಿತ ಬಂದರು ಗೋಜೋ ದ್ವೀಪಕ್ಕೆ ತಲುಪಲು ಸಹಾಯ ಮಾಡುತ್ತದೆ. ಪ್ರತಿ ವರ್ಷ 1.5 ಮಿಲಿಯನ್ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇಲ್ಲಿಗೆ ಭೇಟಿ ನೀಡುವವರಿಗೆ ಉತ್ತಮ ಸೇವೆಯನ್ನು ನೀಡುವ ಹೋಟೆಲ್ಗಳು ಇಲ್ಲಿದ್ದು, ಪ್ರಪಂಚದ ಎಲ್ಲಾ ರಾಷ್ಟ್ರಗಳ ಆಹಾರ ಪದ್ಧತಿ ಮತ್ತು ವಿವಿಧ ಖಾದ್ಯಗಳು ಇಲ್ಲಿ ಲಭ್ಯವಿದೆ ಎನ್ನುವುದು ಇಲ್ಲಿನ ಮತ್ತೊಂದು ವಿಶೇಷ. ಭಾರತದ ಸುಮಾರು 7 ಹೋಟೆಲ್ಗಳು ಇಲ್ಲಿವೆ. ಬಿರ್ಕಿಕಾರ ಇಲ್ಲಿನ ಅತಿ ದೊಡ್ಡ ನಗರವಾಗಿದ್ದು, ರಾಜಧಾನಿ ವೆಲೆಟ್ಟಾಗಿಂತ ಹೆಚ್ಚು ಜನರನ್ನು ಹೊಂದಿರುವ ಪ್ರದೇಶವಾಗಿದೆ. ಪ್ರವಾಸಿಗರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ತಂಗುವ ಕಾರಣದಿಂದ ಇಲ್ಲಿ ಹೋಟೆಲ್ಗಳು, ವ್ಯಾಪಾರಿ ಕೇಂದ್ರಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಇದೊಂದು ಜನಾಕರ್ಷಣೆಯ ಮತ್ತು ವ್ಯಾಪಾರಿ ಕೇಂದ್ರವಾಗಿದೆ. ಬ್ರಿಟಿಷರ ವಸಾಹತು ಪ್ರದೇಶವಾಗಿದ್ದ ಕಾರಣದಿಂದ ಇಲ್ಲಿನ ಜನರು ಮಾಲ್ಟೀಸ್ ಭಾಷೆಯ ಜೊತೆಗೆ ಇಂಗ್ಲಿಷ್ ಭಾಷೆಯನ್ನು ಸುಲಲಿತವಾಗಿ ಮಾತಾಡಬಲ್ಲರು. ಈ ದ್ವೀಪ ಸಮೂಹವು ರೋಮ್, ಆಫ್ರಿಕಾ, ಇಟಲಿ, ಬ್ರಿಟಿಷ್, ಇಂಗ್ಲೆಂಡ್, ಅರಬ್, ಸಿಸಿಲಿ ಮತ್ತು ಫ್ರೆಂಚ್ ಆಡಳಿತದ ವಶದಲ್ಲಿತ್ತು. 2ನೇ ವಿಶ್ವಯುದ್ಧದ ಸಂದರ್ಭದಲ್ಲಿ ಈ ದ್ವೀಪವು ಸಂಯುಕ್ತ ರಾಷ್ಟ್ರಗಳ ಯುದ್ಧ ಕಣವಾಗಿತ್ತು. ಜರ್ಮನ್ ಮತ್ತು ಇಟಲಿಯ ಯುದ್ಧ ವಿಮಾನಗಳ ದಾಳಿಗೆ ತತ್ತರಿಸಿದ ಈ ರಾಷ್ಟ್ರವು ಮತ್ತೆ ಫೀನಿಕ್ಸ್ನಂತೆ ತನ್ನ ಆಕರ್ಷಣೆಯನ್ನು ಹೆಚ್ಚಿಸಿ ಬದುಕು ಕಟ್ಟಿಕೊಂಡ ಚರಿತ್ರೆ ನಮ್ಮನ್ನು ಬೆರಗುಗೊಳಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿನ ಯುವ ಜನಾಂಗ ಯುರೋಪ್ನ ವಿವಿಧ ರಾಷ್ಟ್ರಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಉತ್ತಮ ಭವಿಷ್ಯವನ್ನು ಹುಡುಕಿ ಗುಳೆ ಹೋಗುವುದು ಸಾಮಾನ್ಯವಾಗಿರುವುದರಿಂದ ಈಗ ಈ ದ್ವೀಪ ಸಮೂಹವು ಕೇವಲ ವಯೋವೃದ್ಧರ ರಾಷ್ಟ್ರವಾಗಿ ಮಾರ್ಪಟ್ಟಿದೆ. 60ನೇ ಇಸವಿಯಲ್ಲಿ ಸಂತ ಪೌಲರ ಹಡಗು ಇಲ್ಲಿ ಸಮುದ್ರದ ಅಲೆಗಳಿಗೆ ಸಿಲುಕಿ ನಾಶವಾದ ಉಲ್ಲೇಖಗಳು ಬೈಬಲ್ ಗ್ರಂಥದಲ್ಲಿವೆ. ಇಂದು ಈ ಪ್ರದೇಶವನ್ನು ಮೆಲಿಹಾ ಎಂದು ಕರೆಯುತ್ತಾರೆ. ಮೆಲಿಹಾ ನಗರ ಮತ್ತು ಬೀಚ್ ಮಾಲ್ಟಾದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದು. ಮಾಲ್ಟಾ ದ್ವೀಪ ಸಮೂಹದಲ್ಲಿ ಸುಮಾರು 360ರಷ್ಟು ಬೃಹತ್ ಚರ್ಚ್ಗಳು ಮತ್ತು ಸಣ್ಣ ಚಾಪೆಲ್ಗಳು ಇವೆ. ಮೋಸ್ಟಾ ನಗರದಲ್ಲಿರುವ ಪವಾಡಗಳ ಚರ್ಚ್, ಅಸಂಪ್ಷನ್ ಚರ್ಚ್ ಅಥವಾ ಮೋಸ್ಟಾ ಡೋಮ್ ಇಲ್ಲಿನ ಪ್ರಮುಖ ಆಕರ್ಷಣೆ. 2ನೇ ವಿಶ್ವಯುದ್ಧದ ಸಮಯದಲ್ಲಿ ಇಲ್ಲಿ ಬಾಂಬ್ಗಳ ಸುರಿಮಳೆಯಾಯಿತು. 1942 ಏಪ್ರಿಲ್ 9ರಂದು ಜರ್ಮನ್ ರಾಷ್ಟ್ರ ಈ ಚರ್ಚ್ ಮೇಲೆ 2 ಬಾಂಬ್ಗಳನ್ನು ಹಾಕಿತು. ಈ ಸಂದರ್ಭದಲ್ಲಿ ಪೂಜೆ ನಡೆಯುತ್ತಲಿದ್ದು ಸುಮಾರು 300ಕ್ಕೂ ಹೆಚ್ಚು ಭಕ್ತರು ಪ್ರಾರ್ಥನೆಯಲ್ಲಿದ್ದರು. ಆದರೆ ಪವಾಡ ಸದೃಶವೆಂಬಂತೆ ಈ ಬಾಂಬ್ಗಳು ಸಿಡಿಯಲೇ ಇಲ್ಲ. ಅಷ್ಟರಲ್ಲಿ ಮಾಲ್ಟಾದ ಮಿಲಿಟರಿ ಸೇನೆಯು ಈ ಬಾಂಬ್ಗಳನ್ನು ಸಮುದ್ರದಲ್ಲಿ ನಿಷ್ಕ್ರಿಯಗೊಳಿಸುವಲ್ಲಿ ಸಫಲವಾಯಿತು. ಈ ಬಾಂಬ್ ದಾಳಿಯ ಸ್ಮರಣಾರ್ಥವಾಗಿ ಈ ಮೋಸ್ಟಾಡೋಮ್ ಚರ್ಚಿನಲ್ಲಿ ಇರಿಸಿರುವ ಬಾಂಬ್ನ ಪ್ರತಿಕೃತಿಯನ್ನು ನಾವು ಇಂದಿಗೂ ಕಾಣಬಹುದು. ಜೆಬೂಚ್ ಹಳ್ಳಿಯು ಪುರಾತನ ಪ್ರದೇಶವಾಗಿದ್ದು ಇಲ್ಲಿ ಹೆಚ್ಚು ಅಭಿವೃದ್ಧಿಯಾಗಿಲ್ಲ. ಜೆಬೂಚ್ ಎಂದರೆ ಆಲಿವ್ ಎಂದರ್ಥ. ಇಲ್ಲಿ ಆಲಿವ್ ಮರಗಳು ಸಾಕಷ್ಟು ಸಂಖ್ಯೆಯಲ್ಲಿ ಕಾಣಸಿಗುತ್ತವೆ. ಆಲಿವ್ ಎಣ್ಣೆಯನ್ನು ತಯಾರಿಸುವ ಸಣ್ಣ ಗಾಣದ ಮನೆಗಳು ಕೂಡ ಇಲ್ಲಿವೆ. ಬ್ಲೂ ಗ್ರೋಟ್ಟೋ ಇಲ್ಲಿನ ಮತ್ತೊಂದು ಪ್ರವಾಸಿ ತಾಣ. ಗ್ರೋಟ್ಟೋ ಅಂದರೆ ಗುಹೆ. ಮೆಡಿಟರೇನಿಯನ್ ಸಮುದ್ರವು ಪರ್ವತದ ಬುಡಗಳನ್ನು ಕೊರೆದು ನಿರ್ಮಾಣವಾದ ಸಹಜ ಸ್ವಾಭಾವಿಕ ಗುಹೆಗಳಿವೆ. ಈ ಗುಹೆಗಳ ವಿಶೇಷವೆಂದರೆ ಗುಹೆಗಳ ಒಳಗೆ ಸೂರ್ಯನ ಕಿರಣಗಳು ಬಿದ್ದಾಗ ಸಮುದ್ರದ ನೀರು ಸ್ಫಟಿಕದಂತೆ ನೀಲಿ ಬಣ್ಣದಿಂದ ಹೊಳೆಯುತ್ತದೆ. ಈ ನೀರಿನಲ್ಲಿ ಸಮುದ್ರದ ಆಳದಲ್ಲಿರುವ ಜಲಚರ ಜೀವಿಗಳು ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಬ್ಲೂ ಗ್ರೋಟ್ಟೋವನ್ನು ತಲುಪಲು ಬೋಟ್ ಪ್ರಯಾಣದ ವ್ಯವಸ್ಥೆ ಇದೆ. ಸುಣ್ಣದ ಕಲ್ಲಿನ ಪರ್ವತ ಶ್ರೇಣಿಗಳಿಂದ ನಿರ್ಮಿತವಾಗಿರುವ ಈ ದ್ವೀಪವು
ತನ್ನ ಆಕರ್ಷಣೀಯ ತಾಣಗಳಿಂದ ಪ್ರವಾಸಿಗರನ್ನು ತನ್ನತ್ತ ಕೈಬೀಸಿ ಕರೆಯುತ್ತದೆ. ಇಲ್ಲಿಗೆ ಭೇಟಿ ನೀಡುವುದು ಅಷ್ಟೇನು ಕಷ್ಟವಲ್ಲ. ಇಲ್ಲಿನ ಸೇವೆಯೂ ಅಷ್ಟೇನು ದುಬಾರಿಯಲ್ಲ. ಯುರೋಪ್ ಖಂಡಕ್ಕೆ ಭೇಟಿ ನೀಡುವ ಆಲೋಚನೆ ಇದ್ದರೆ ಈ ದ್ವೀಪಕ್ಕೊಮ್ಮೆ ಭೇಟಿ ನೀಡಿ. ಮಾಲ್ಟಾದ ಜನರು ತಮ್ಮ ಆತಿಥ್ಯ ಮತ್ತು ಉದಾರ ಮನಸ್ಸಿಗೆ ಹೆಸರುವಾಸಿಯಾದವರು. ಮಾಲ್ಟೀಸ್ ಜನರು ಅಲಂಕಾರ ಪ್ರಿಯರು. ತಮ್ಮ ಮನೆಯನ್ನು ಅಲಂಕರಿಸುವುದರಲ್ಲಿ ಅವರದ್ದು ಎತ್ತಿದ ಕೈ. ಇಟಲಿ, ಇಂಗ್ಲೆಂಡ್ ಮತ್ತು ಇತರ ಯುರೋಪಿಯನ್ ರಾಷ್ಟ್ರಗಳಿಂದ ಪೀಠೋಪಕರಣಗಳನ್ನು, ಅಲಂಕಾರಿಕ ವಸ್ತುಗಳನ್ನು ತಂದು ತಮ್ಮ ಮನೆಯನ್ನು ಇವರು ಸಿಂಗಾರಗೊಳಿಸುತ್ತಾರೆ. ಬನ್ನಿ ಸ್ನೇಹಿತರೆ, ಮಾಲ್ಟಾದ ಆಹಾರ ಪದ್ಧತಿಯನ್ನು ಒಮ್ಮೆ ಗಮನಿಸೋಣ. ಮಾಲ್ಟಾ ದ್ವೀಪ ಸಮೂಹದ ಗೋಜೋ ದ್ವೀಪದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ಗೋಜೋದ ಹಡಗಿನ ಪ್ರಯಾಣ, ಪವಾಡಗಳ ತಾಣ ತಪೀನು, ಗೋಜೋನ ಸೈಂಟ್ ಜಾನ್ಸ್ ಕೆಥೀಡ್ರಲ್, ಗೋಜೋ ಕೋಟೆ ಇವುಗಳ ವಿವರಣೆಯ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.